ಎಲ್ಲರಿಗೂ ನಮಸ್ಕಾರ. ಡಿಜಿಟಲ್ ಮೇಸ್ಟ್ರು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಹಿಂದಿನ ವಿಡಿಯೋಗಳಲ್ಲಿ ನಾವು ಪ್ರೆಸೆಂಟ್ ಫ್ಯಾಮಿಲಿ ಅಂದರೆ ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ಗಳು ಯಾವ ರೀತಿ ಸೆಂಟೆನ್ಸ್ಗಳು ಫಾರ್ಮ್ ಆಗಿದ್ದು ಅನ್ನೋದನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್, ಸಾದಾ ಭೂತಕಾಲ ಅಂದರೆ ಏನು, ಅದರ ಒಂದು ಫಾರ್ಮುಲಾ ಹಾಗೂ ಸೆಂಟೆನ್ಸ್ಗಳನ್ನು ನೋಡೋಣ. ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದರೆ ಈ ಸೆಂಟೆನ್ಸ್ಗಳನ್ನು ನಾವು ಹೆಚ್ಚಾಗಿ ಸ್ಟೋರಿ ಟೆಲ್ಲಿಂಗಲ್ಲಿ ಬಳಸ್ತೀವಿ ಹಾಗೂ ಭೂತಕಾಲದಲ್ಲಿ ನಡೆದಂತಹ ಕ್ರಿಯೆಗಳನ್ನು ಹೇಳಬೇಕಾದ್ರೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಹೇಳ್ತೀವಿ. ಹಾಗಾದರೆ ಪಾಸಿಟಿವ್ ಫಾರ್ಮುಲಾ ನೋಡೋದಾದರೆ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಸೆಕೆಂಡ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಅಂತ ಬರುತ್ತೆ. ಅಂದರೆ ಇಲ್ಲಿ V2 ಬರುತ್ತೆ, ಅದೇ ಇಂಪಾರ್ಟೆಂಟ್. ಸಬ್ಜೆಕ್ಟ್ ಆದ ಕೂಡಲೇ ನೇರವಾಗಿ V2 ಬಂದರೆ ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ಪಾಸಿಟಿವ್ ಅಂತ ತಿಳ್ಕೋಬೇಕು. ಪಾಸಿಟಿವ್ನಲ್ಲಿ ನಾವು ಯಾವುದೇ ರೀತಿಯಾದಂಥ ಹೆಲ್ಪಿಂಗ್ ವರ್ಬ್ಸನ್ನು ಬಳಸೋದಿಲ್ಲ, ಹಾಗಾಗಿ ನೇರವಾಗಿ ಮೇನ್ ವರ್ಬ್ ಟು ಫಾರ್ಮನ್ನು ನೋಡ್ತೀವಿ. ಹಾಗಾದರೆ ಎಕ್ಸಾಂಪಲ್ಸನ್ನು ನೋಡೋದಾದರೆ ಐ ವೆಂಟ್ ಟು ಸ್ಕೂಲ್. ನೋಡಿರಿ, ಐ ಆದ ಕೂಡಲೇ ವೆಂಟ್ ಅನ್ನುವಂಥ V2 ಬಂದಿದೆ. ಸೊ ನಾನು ಶಾಲೆಗೆ ಹೋದೆ ಅಂದರೆ ಶಾಲೆಗೆ ಹೋಗುವಂಥ ಪ್ರಕ್ರಿಯೆ ಭೂತಕಾಲದಲ್ಲಿ ಮುಗಿದು ಹೋಗಿದೆ. ಹಾಗಾಗಿ ನಾನು ಶಾಲೆಗೆ ಹೋದೆ. ಐ ವೆಂಟ್ ಟು ಸ್ಕೂಲ್. ವಿ ಕಂಪ್ಲೀಟೆಡ್ ದ ವರ್ಕ್. ನಾವು ಆ ಕೆಲಸವನ್ನು ಮುಗಿಸಿದೆವು ಅಂದರೆ ಆ ಕೆಲಸ ಮುಗಿದಿದೆ ಅಂದರೆ ಹಿಂದಿನ ಒಂದು ಸಮಯದಲ್ಲಿ ಮುಗಿದಿದೆ. ಯು ರೆಡ್ ವೆಲ್. ನೀನು ಚೆನ್ನಾಗಿ ಓದಿದೆ ಅಂದರೆ ಓದುವಂಥ ಕ್ರಿಯೆ ಪಾಸ್ಟ್ ಆಗಿದೆ, ಅಂದರೆ ಓದುವಂಥ ಕ್ರಿಯೆ ಹಿಂದಿನ ಒಂದು ಸಮಯದಲ್ಲಿ ಮುಗಿದಿದೆ. ಯು ರೆಡ್ ವೆಲ್. ನೀನು ಚೆನ್ನಾಗಿ ಓದಿದೆ. ಅನಿಲ್ ರನ್ ಪಾಸ್ಟ್. ಅನಿಲ್ ಜೋರಾಗಿ ಓಡಿದ. ಅನಿಲ ಹೇಗೆ ಓಡಿದ? ಅನಿಲ್ ಜೋರಾಗಿ ಓಡಿದ. ಮೇಘಾ ಸ್ಯಾಂಗ್ ಮೆಲೋಡಿಯಸ್ಲಿ. ಮೇಘಾ ಮಧುರವಾಗಿ ಹಾಡಿದಳು. ಹಾಗಾದರೆ ಹಾಡುವನ ಒಂದು ಕ್ರಿಯೆ ಭೂತದಲ್ಲಿ ಮುಗಿದಿದೆ. ದೇ ವರ್ಕ್ಡ್ ಟಿಲ್ ಮಿಡ್ ನೈಟ್. ಅವರು ಮಧ್ಯರಾತ್ರಿಯವರೆಗೂ ಕೆಲಸ ಮಾಡಿದರು ಅಂದರೆ ಕೆಲಸವನ್ನು ಮಾಡಿದ್ದಾರೆ ಹಿಂದಿನ ಒಂದು ಸಮಯದಲ್ಲಿ. ಸೊ ಈ ರೀತಿಯಾಗಿ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ವಾಕ್ಯಗಳನ್ನು ಮಾಡ್ತೀವಿ. ಮಾಡಿದರು, ಹಾಡಿದಳು, ಓದಿದೆ, ಮುಗಿಸಿದೆವು, ಈ ರೀತಿಯಾಗಿ ಎಲ್ಲವೂ ಕೂಡ ಇವು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಪಾಸಿಟಿವ್ನಲ್ಲಿ ಬರುತ್ತವೆ. ಇನ್ನು ಸಿಂಪಲ್ ಪಾಸ್ಟ್ ಟೆನ್ಸ್ ನೆಗೆಟಿವನ್ನು ನೋಡೋದಾದರೆ ಇಲ್ಲಿ ಸಬ್ಜೆಕ್ಟ್ ಆದ ಕೂಡಲೇ ಹೆಲ್ಪಿಂಗ್ ವರ್ಬ್ ಬರುತ್ತವೆ. ಹೆಲ್ಪಿಂಗ್ ವರ್ಬ್ ಕೇವಲ ಒಂದೇ ಒಂದು ಡಿಡ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಮಾತ್ರ ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಬರುತ್ತೆ. ಇದು ಪಾಸಿಟಿವ್ನಲ್ಲಿ ಬರೋಲ್ಲ, ಆದರೆ ನೆಗೆಟಿವ್ ಸೆಂಟೆನ್ಸ್ನಲ್ಲಿ ನಾವು ಡಿಡ್ಡನ್ನು ಯೂಸ್ ಮಾಡ್ತೀವಿ. ಯಾಕಂದರೆ ನಾಟ್ ಹಚ್ಚಬೇಕಾದ್ರೆ ನಾವು ಹೆಲ್ಪಿಂಗ್ ವರ್ಬಿಗೆ ನಾಟ್ ಹಚ್ಚಬೇಕು. ಸೊ ಹೆಲ್ಪಿಂಗ್ ವರ್ಬ್ ಡಿಡ್ ಪ್ಲಸ್ ನಾಟ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್. ನೋಡಿ, ಅಲ್ಲಿ ಹೆಲ್ಪಿಂಗ್ ವರ್ಬ್ ಇದ್ದಿದ್ದಿಲ್ಲ, ಹಾಗಾಗಿ ನಾವು ಮೇನ್ ವರ್ಬ್ ಟು ಅನ್ನು ತೆಗೆದುಕೊಂಡಿದ್ವಿ, V2 ಅನ್ನು ತೆಗೆದುಕೊಂಡಿದ್ವಿ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬನ್ನೇ ನಾವು ಪಾಸ್ಟ್ ಟೆನ್ಸ್ನಲ್ಲಿ ಬಳಸ್ತಿರೋದ್ರಿಂದ ಡೂ, ಡಿಡ್, ಡನ್. ಸೊ ಡೂ ಇದ್ದಿದ್ದು ಡಿಡ್ ಆಗುತ್ತೆ. ಹಾಗಾಗಿ ಡಿಡ್ ಅನ್ನುವಂಥ ಹೆಲ್ಪಿಂಗ್ ವರ್ಬನ್ನು ನಾವು ಪಾಸ್ಟ್ ಟೆನ್ಸ್ನಲ್ಲೇ ಬಳಸಿರೋದ್ರಿಂದ ನಾವು ಮೇನ್ ವರ್ಬನ್ನು ನಾವು ಫಸ್ಟ್ ಫಾರ್ಮ್ನಲ್ಲಿ ಬಳಸ್ತೀವಿ. ಅಂದರೆ ಹೆಲ್ಪಿಂಗ್ ವರ್ಬು V2 ಆಗಿರೋದ್ರಿಂದ ನಾವು ಮೇನ್ ವರ್ಬನ್ನು V1 ತೊಗೋಬೇಕಾಗುತ್ತೆ. ಸೊ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಡಿಡ್ ಪ್ಲಸ್ ನಾಟ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಸೆಂಟೆನ್ಸನ್ನು ನೋಡೋದಾದರೆ ಸಿಂಪಲ್ ಹೆಲ್ಪಿಂಗ್ ವರ್ಬಿಗೆ ನಾಟ್ ಹಚ್ಚಿರೋದ್ರಿಂದ ಐ ಗೋ ಟು ಸ್ಕೂಲ್ ಇದ್ದಿದ್ದು ಐ ಡಿಡ್ ನಾಟ್ ಗೋ ಟು ಸ್ಕೂಲ್ ಅಂತ ಆಗುತ್ತೆ. ಅಂದರೆ ನಾನು ಶಾಲೆಗೆ ಹೋಗಲಿಲ್ಲ, ನಿನ್ನೆ ಹೋಗಲಿಲ್ಲ ಅಥವಾ ಬೆಳಗ್ಗೆ ಹೋಗಲಿಲ್ಲ ಅಂದಂಗೆ ಆ ಥರ. ವಿ ಡಿಡ್ ನಾಟ್ ಕಂಪ್ಲೀಟೆಡ್ ದ ವರ್ಕ್. ನಾವು ಆ ಕೆಲಸವನ್ನು ಮುಗಿಸಲಿಕ್ಕೆ ಆಗಲಿಲ್ಲ. ಯು ಡಿಡ್ ನಾಟ್ ರೀಡ್ ವೆಲ್. ನೀನು ಚೆನ್ನಾಗಿ ಓದಲಿಲ್ಲ. ಅನಿಲ್ ಡಿಡ್ ನಾಟ್ ರನ್ ಫಾಸ್ಟ್. ಅನಿಲ್ ಜೋರಾಗಿ ಓಡಲಿಲ್ಲ. ಮೇಘಾ ಡಿಡ್ ನಾಟ್ ಸಿಂಗ್ ಮೆಲೋಡಿಯಸ್ಲಿ. ಮೇಘಾ ಮಧುರವಾಗಿ ಹಾಡಲಿಲ್ಲ. ದೇ ಡಿಡ್ ನಾಟ್ ವರ್ಕ್ ಟಿಲ್ ಮಿಡ್ ನೈಟ್. ಅವರು ಮಧ್ಯರಾತ್ರಿಯವರೆಗೂ ಕೆಲಸ ಮಾಡಲಿಲ್ಲ. ಸೊ ಈ ರೀತಿಯಾಗಿ ನಾವು ನೆಗೆಟಿವ್ ಸೆಂಟೆನ್ಸ್ಗಳನ್ನು ನೋಡ್ತೀವಿ. ಅಂದರೆ ಭೂತಕಾಲದಲ್ಲಿ ಅವನು ಕೆಲಸ ಮಾಡಲಿಲ್ಲ, ಅವನು ಓದಲಿಲ್ಲ, ನೋಡಲಿಲ್ಲ, ಹೇಳಿಲ್ಲ, ಕೇಳಲಿಲ್ಲ, ಈ ರೀತಿ ಸೆಂಟೆನ್ಸ್ಗಳನ್ನು ಹೇಳಬೇಕಾದ್ರೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ನೆಗೆಟಿವನ್ನು ನೋಡ್ತೀವಿ. ಇನ್ನು ಸಿಂಪಲ್ ಪಾಸ್ಟ್ ಟೆನ್ಸ್ ಇಂಟ್ರಾಗೇಟಿವನ್ನು ನೋಡೋದಾದರೆ ಫಾರ್ಮುಲಾ ಹೆಲ್ಪಿಂಗ್ ವರ್ಬ್ ಡಿಡ್ ಬರುತ್ತೆ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಹೆಲ್ಪಿಂಗ್ ವರ್ಬ್
ಡಿಡ್ V2 ಬಂದಿರೋದರಿಂದ ನಾವಿಲ್ಲಿ ಮೇನ್ ವರ್ಬ್ ಫಸ್ಟ್ ಫಾರ್ಮನ್ನು ಬಳಸ್ತೀವಿ. ಸೊ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿರೋದರಿಂದ ಹೆಲ್ಪಿಂಗ್ ವರ್ಬ್ದಿಂದ ಸೆಂಟೆನ್ಸ್ ಪ್ರಾರಂಭ ಆಗುತ್ತೆ. ನೋಡಿ ಎಕ್ಸಾಂಪಲ್ಸ್, ಡಿಡ್ ಐ ಗೋ ಟು ಸ್ಕೂಲ್. ನೋಡಿ ಪಾಸಿಟಿವ್ನಲ್ಲಿ ಐ ವೆಂಟ್ ಟು ಸ್ಕೂಲ್ ಅಂತಾಗಿತ್ತು, ಡಿಡ್ ಬಂದಿದ್ದಿಲ್ಲ, ನಾನು ಐ ವೆಂಟ್ ಟು ಸ್ಕೂಲ್ ಅಂತಾಗಿತ್ತು. ಅದೇ ನೆಗೆಟಿವ್ನಲ್ಲಿ ಐ ಡಿಡ್ ನಾಟ್ ಗೋ ಟು ಸ್ಕೂಲ್ ಅಂತಾಯಿತು. ಈಗ ಇಂಟ್ರಾಗೇಟಿವ್ನಲ್ಲಿ ಡಿಡ್ ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋದೇನೆ, ನಾ ಹೋದ್ನಿ ಅಂತ ಕೇಳಬೇಕಾದ್ರೆ ನಾವು ಈ ಥರ ಬಳಸ್ತೀವಿ. ಡಿಡ್ ವಿ ಕಂಪ್ಲೀಟೆಡ್ ದ ವರ್ಕ್, ನಾವು ಆ ಕೆಲಸವನ್ನು ಮುಗಿಸಿದ್ದೇವೆ. ಡಿಡ್ ಯು ರೀಡ್ ವೆಲ್, ನೀನು ಚೆನ್ನಾಗಿ ಓದಿದೆಯಾ. ಡಿಡ್ ಅನಿಲ್ ರನ್ ಫಾಸ್ಟ್, ಅನಿಲ್ ಜೋರಾಗಿ ಓಡಿದನೆ. ಡಿಡ್ ಮೇಘಾ ಸಿಂಗ್ ಮೆಲೋಡಿಯಸ್ಲಿ, ಮೇಘಾ ಮಧುರವಾಗಿ ಹಾಡಿದಳೆ. ಡಿಡ್ ದೇ ವರ್ಕ್ ಟಿಲ್ ಮಿಡ್ ನೈಟ್, ಅವರು ಮಧ್ಯರಾತ್ರಿಯವರೆಗೂ ಕೆಲಸ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ನಾವು ಸೆಂಟೆನ್ಸ್ಗಳನ್ನು ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಇಂಟ್ರಾಗೇಟಿವ್ನಲ್ಲಿ ನೋಡ್ತೀವಿ. ಅಂದರೆ ಏನಾದರೂ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ನೀನು ಮಾಡಿದೆಯಾ, ನೀನು ನೋಡಿದೆಯಾ, ತಿಂದೆಯಾ, ಉಂಡಿಯಾ, ಬರೆದೆಯಾ, ಕೇಳಿದಿ, ನೋಡಿದಿ, ಈ ಥರ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಇಂಟ್ರಾಗೇಟಿವ್ನಲ್ಲಿ ಕೇಳಬೇಕಾಗುತ್ತೆ. ಇನ್ನು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ನೆಗೆಟಿವ್ ಇಂಟ್ರಾಗೇಟಿವನ್ನು ನೋಡೋದಾದರೆ, ಸಿಂಪಲ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗೆ ನಾಟ್ ಹಚ್ಚಿದರೆ ನೆಗೆಟಿವ್ ಇಂಟ್ರಾಗೇಟಿವ್ ಆಗುತ್ತೆ. ಹೆಲ್ಪಿಂಗ್ ವರ್ಬ್ ಡಿಡ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್, ಈ ರೀತಿಯಾಗಿ ಫಾರ್ಮುಲಾ ಆಗುತ್ತೆ. ನೋಡಿ ಎಕ್ಸಾಂಪಲ್ಸ್, ಡಿಡ್ ನಾಟ್ ಐ ಗೋ ಟು ಸ್ಕೂಲ್. ನೋಡಿ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಐ ವೆಂಟ್ ಟು ಸ್ಕೂಲ್ ಅಂತ ಆಗಿದ್ದು, ನೆಗೆಟಿವ್ನಲ್ಲಿ ಐ ಡಿಡ್ ನಾಟ್ ಗೋ ಟು ಸ್ಕೂಲ್ ಅಂತ ಆಗಿತ್ತು. ಇಂಟ್ರಾಗೇಟಿವ್ನಲ್ಲಿ ಡಿಡ್ ಐ ಗೋ ಟು ಸ್ಕೂಲ್ ಅಂತ ಆಗಿತ್ತು. ಅದೇ ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಡಿಡ್ ನಾಟ್ ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗಲಿಲ್ಲವೇ. ಈಗ ಕೇಳ್ತಿರ್ತಾರೆ, ನೀನು ಹೋಗಲಿಲ್ವಾ, ಮಾಡಲಿಲ್ವ ಅಂದಾಗ ನಾನು ಹೋಗಿಲ್ವಾ, ನಾನು ಮಾಡಿಲ್ವಾ, ನಾನು ಉಂಡಿಲ್ವಾ, ತಿಂದಿಲ್ವಾ, ನಾನು ಕೇಳಿಲ್ವಾ, ನಾನು ಮಾಡಿಲ್ವಾ ಅಂತ ಮರುಪ್ರಶ್ನೆ ಮಾಡ್ತೀವಲ್ಲ, ಆ ರೀತಿಯ ಸೆಂಟೆನ್ಸ್ಗಳನ್ನು ನಾವು ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಬಳಸ್ತೀವಿ. ಡಿಡ್ ನಾಟ್ ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗಲಿಲ್ಲವೇ. ಡಿಡ್ ನಾಟ್ ವಿ ಕಂಪ್ಲೀಟೆಡ್ ದ ವರ್ಕ್, ನಾವು ಆ ಕೆಲಸವನ್ನು ಮುಗಿಸಲಿಲ್ಲವೇ. ಡಿಡ್ ನಾಟ್ ಯು ರೀಡ್ ವೆಲ್, ನೀನು ಚೆನ್ನಾಗಿ ಓದಲಿಲ್ಲವೇ. ಡಿಡ್ ನಾಟ್ ಅನಿಲ್ ರನ್ ಫಾಸ್ಟ್, ಅನಿಲ್ ಜೋರಾಗಿ ಓಡಲಿಲ್ಲವೇ. ಡಿಡ್ ನಾಟ್ ಮೇಘಾ ಸಿಂಗ್ ಮೆಲೋಡಿಯಸ್ಲಿ, ಮೇಘಾ ಮಧುರವಾಗಿ ಹಾಡಲಿಲ್ಲವೇ. ಡಿಡ್ ನಾಟ್ ದೇ ವರ್ಕ್ ಟಿಲ್ ಮಿಡ್ ನೈಟ್, ಅವರು ಮಧ್ಯರಾತ್ರಿಯವರೆಗೂ ಕೆಲಸ ಮಾಡಲಿಲ್ಲವೇ. ಸೊ ಈ ರೀತಿಯಾಗಿ ನೀನು ನೋಡಲಿಲ್ಲವೇ, ಕೇಳಲಿಲ್ಲವೇ, ಮಾಡಲಿಲ್ಲವೇ, ತಿನ್ನಲಿಲ್ಲವೇ, ಬರೆಯಲಿಲ್ಲವೇ, ಈ ಥರ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಕೇಳ್ತೀವಿ. ಸೊ ಈ ರೀತಿಯಾಗಿ ನಾವು ಸಿಂಪಲ್ ಪಾಸ್ಟ್ ಟೆನ್ಸನ್ನು ಬಳಸ್ತೀವಿ. ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ನಾವು ಮುಖ್ಯವಾಗಿ ನೆನಪಿನಲ್ಲಿ ಇಟ್ಕೋಬೇಕಾದದ್ದು V2, ಇಲ್ಲಿ ಮೇನ್ ವರ್ಬ್ V2 ಬರುತ್ತೆ, ಯಾವಾಗ ಪಾಸಿಟಿವ್ನಲ್ಲಿ ಮಾತ್ರ. ಆಮೇಲೆ ನೆಗೆಟಿವ್ ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಹೆಲ್ಪಿಂಗ್ ವರ್ಬು ಡೂ ಇದ್ದಿದ್ದು ಡಿಡ್ V2 ಆಗೋದರಿಂದ ನಾವು ಮೇನ್ ವರ್ಬ್ ಫಸ್ಟ್ ಫಾರ್ಮನ್ನು ಬಳಸ್ತೀವಿ. ಅದೊಂದು ಸರಿಯಾಗಿ ನೆನಪಿಟ್ಕೋಬೇಕು. ಪಾಸಿಟಿವ್ನಲ್ಲಿ ಹೆಲ್ಪಿಂಗ್ ವರ್ಬ್ ಬರಲ್ಲ, ಹಾಗಾಗಿ V2 ಬಳಸ್ತೀವಿ. ಉಳಿದ ನೆಗೆಟಿವ್ ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಹೆಲ್ಪಿಂಗ್ ವರ್ಬ್ ಡಿಡ್ ಬರೋದರಿಂದ, ಅದು ಪಾಸ್ಟ್ ಟೆನ್ಸ್ ಆಗಿರೋದರಿಂದ ನಾವು ಮೇನ್ ವರ್ಬ್ ಫಸ್ಟ್ ಫಾರ್ಮನ್ನು ಬಳಸಬೇಕು. ಮುಂದಿನ ಒಂದು ವಿಡಿಯೋದಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ನೋಡೋಣ. ಧನ್ಯವಾದಗಳು. ಥ್ಯಾಂಕ್ ಯು.